60ಕ್ಕೆ 60 ಎಷ್ಟು ಓದರೆ 60 ಅಂಕಗಳು? 4 ಟಿಪ್ಸ್. ಟಿಪ್ಸ್ ನಂಬರ್ 1, BA ಫಸ್ಟ್, ಸೆಕೆಂಡ್, ಥರ್ಡ್ ಸಮ್, BA, BCom, BSc. ಡಿಗ್ರಿ ಕಾಲೇಜ್ ಪ್ಲಾನ್ 60 ಮಾರ್ಕ್ಸ್. ಸಿಲೆಬಸ್ ಕ್ವಶನ್ ಪೇಪರ್. BA ಥರ್ಡ್ ಸಮ್ ಬೇಸಿಕ್ ಕನ್ನಡ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್. ಟೋಟಲ್ ಅಧ್ಯಾಯ 16. 12 ಅಧ್ಯಾಯ ಓದ್ರೆ ಸಾಕು, 60 ಮಾರ್ಕ್ಸ್ ಪಕ್ಕಾ. ಟಿಪ್ಸ್ ನಂಬರ್ 2, BA ಥರ್ಡ್ ಸಮ್ ಬೇಸಿಕ್ ಕನ್ನಡ ಘಟಕ 1ರಲ್ಲಿ 4 ಅಧ್ಯಾಯ. ಕೇವಲ ನಾವು 3 ಅಧ್ಯಾಯ ಓದಂದ್ರೆ 10 ಮಾರ್ಕ್ಸ್ ಫಿಕ್ಸ್. ಘಟಕ 2ರಲ್ಲಿ 4 ಅಧ್ಯಾಯ, ಅದರಲ್ಲಿ 3 ಅಧ್ಯಾಯ ಹೋದರೆ 10 ಮಾರ್ಕ್ಸು ಫಿಕ್ಸ್. ಘಟಕ 3ರಲ್ಲಿ ಓದಂದರೆ ಅಲ್ಲಿ 3 ಓದಂದರೆ 10 ಮಾರ್ಕ್ಸ್ ಫಿಕ್ಸ್. ಘಟಕ 4ರಲ್ಲಿ ಅಲ್ಲಿ 3 ಅಧ್ಯಾಯ ಓದಂದರೆ 10 ಮಾರ್ಕ್ಸ್ ಫಿಕ್ಸ್, 40 ಮಾರ್ಕ್ಸ್ ಫಿಕ್ಸ್. ಅದು ಅದೇ ರೀತಿ ಎಲ್ಲ 4 ಘಟಕ ಇದೇ ರೀತಿನೇ ಸ್ಟಡಿ ಮಾಡ್ರಂದ್ರೆ ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಬೇಸಿಕ್ ಕನ್ನಡದಲ್ಲಿ 4 ಅಧ್ಯಾಯ, ಘಟಕ 1ರಲ್ಲಿ 4 ಅಧ್ಯಾಯ ಇರುತ್ತದೆ. 4 ಅಧ್ಯಾಯದಲ್ಲಿ 3 ಅಧ್ಯಾಯ ಓದಿದ್ರೆ 10 ಮಾರ್ಕ್ಸ್ ಪಕ್ಕ. 1 ಅಧ್ಯಾಯ ಓದಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ 10 ಮಾರ್ಕ್ಸ್ ಬಗ್ಗೆ ನಾವು ಏನು ಮಾಡಬೇಕಂದ್ರೆ ಟಿಪ್ಸ್ ನಂಬರ್ 3 ಇಲ್ಲಿ ನಮಗೆ 10 ಮಾರ್ಕ್ಸನ್ನು ಸಿಗುತ್ತೆ. ಇಲ್ಲಿ 10 ಮಾರ್ಕ್ಸ್ ಸಲುವಾಗಿ 16 ಅಧ್ಯಾಯನ ಓದಿದ್ದೀವಿ. ನಿಮಗೆ ಈಸಿ ಸ್ಟ್ರಿಪ್ ಇಲ್ಲಿ ನಾನು ಇಲ್ಲಿ ತೋರಿಸ್ತೀನಿ. ನೀವು 8 ಅಧ್ಯಾಯ ಓದಂದರೆ ನಿಮಗೆ 10 ಮಾರ್ಕ್ಸು. ಯಾಕಂದರೆ ಮತ್ತು ನೀವು ಇಲ್ಲಿ 8 ಅಧ್ಯಾಯವನ್ನು ಉಳಿತದೆ. 8 ಅಧ್ಯಾಯ ಬಗ್ಗೆ ನೀವು ಇನ್ನೊಂದು ಸಬ್ಜೆಕ್ಟ್ ವಿಷಯವನ್ನು ಓದಬಹುದು. ಇಲ್ಲಿ ನೋಡೋಕ್ಕಿಂತಂದರೆ ಮತ್ತೊಂದು ಏನಂದರೆ 8 ಅಧ್ಯಾಯದಲ್ಲಿ ನಿಮಗೆ 10 ಮಾರ್ಕ್ಸು ಸಿಕ್ತು ಟೋಟಲ್ ಆಗಿ. ಇಲ್ಲಿ ಏನು 5ನೇ ನಂಬರ್ ಪ್ರಶ್ನೆ ಏನು ಕೇಳ್ತಾರೆ, ಅವರು ಬೇಕಾದ 2 ಟಿಪ್ಪಣಿಯನ್ನು ಬರಿಬೇಕು. ನಮಗೆ ಬೇಕಾದರೆ 2 ಟಿಪ್ಪಣಿ. ಅಲ್ಲಿ ನಾವು 4 ಘಟನೆಗಳನ್ನು ಹೋದ್ರಂದರೆ ನಮಗೆ ಸಿಗೋದಟ್ಟೆ 2 ಘಟನೆಯಲ್ಲಿ ಉತ್ತರ ಸಿಗುತ್ತದೆ. ನಾವು 2 ಘಟನೆಯಲ್ಲಿ ಸ್ಟಡಿ ಮಾಡಂದರೆ 8 ಅಧ್ಯಾಯಗಳನ್ನು ಸ್ಟಡಿ ಮಾಡಂದರೆ 10 ಅಂಕಗಳನ್ನು ನಾವು ಪಡ್ಕೋತೀವಿ. ನಮಗೆ ಟೋಟಲ್ ಅದು 50 ಮಾರ್ಕ್ಸ್ ಅದು. ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯಾಕಂದರೆ ಪ್ರತಿ ನಾವು ಓದಿರ್ತೀವಿ, ಅದ್ರಾಗ ನಮಗೆ 10 ಅಂಕವನ್ನು ಬಂದೇ ಬರ್ತದೆ.